ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುರಕ್ಷಿತವಾಗಿರ್ಲಿ, ಹೆಲ್ಮೆಟ್ ಹಾಕಿ. ನಿಮ್ಮ ಮಕ್ಕಳು ಭವಿಷ್ಯತ್ತು ಸುರಕ್ಷಿತವಾಗಿರ್ಲಿ, ಹೆಲ್ಮೆಟ್ ಹಾಕಿ. ನಿಮ್ಮ ಕುಟುಂಬನ ಸುರಕ್ಷಿತವಾಗಿರ್ಲಿ. ದಯವಿಟ್ಟು ಹೆಲ್ಮೆಟ್ ಕಡ್ಡಾಯ ಆಗಿದೆ. ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇದ್ದಿದ್ದರೆ ಗಾಡಿ ಚಲಾವಣೆ ಮಾಡಿದ್ರೆ ನಾವೇನ್ ಮಾಡ್ತೀರಿ, ಒಂದು 10ವರೆಗೂ ನೋಡಿ, ಇನ್ನೊಂದು 10ಕ್ಕೆ ನಾವು ದಂಡವನ್ನು ವಿಧಿಸುತ್ತೇವೆ. ಆಗ ನೀವು ಹೇಳ್ಬೋದು, ನಮ್ಗೆ ಅರಿವಿಲ್ಲ ಅಂತೇಳಿ. ಈಗ ನಾವು ಅರಿವಿನ ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೀರಿ. ದಯವಿಟ್ಟು ನೀವು ನಿಮ್ಮ ಪ್ರಾಣದ ಸುರಕ್ಷತೆಗೆ, ನಿಮ್ಮ ಕುಟುಂಬದ ಸುರಕ್ಷತೆಗೆ ಹಾಗೂ ಸಮಾಜದ ಸುರಕ್ಷತೆಗೋಸ್ಕರ ದಯವಿಟ್ಟು ನೀವು ಒಂದು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಲೇಬೇಕು. ಹೆಲ್ಮೆಟ್ ಹಾಕ್ತಿರ ಗಾಡಿ ಓಡಿಸಿದ್ರೆ ನಾವು ದಂಡವನ್ನು ಹಾಕುತ್ತೇವೆ. ಹೆಲ್ಮೆಟ್ಗಳನ್ನು ಕಡ್ಡಾಯಗೊಳಿಸಿದ್ದೀರಿ. ದಯವಿಟ್ಟು ಹೆಲ್ಮೆಟ್ಗಳನ್ನು ಧರಿಸಿ ನಿಮ್ಮ ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡಬೇಕು. ಅರ್ಥ ಆಯ್ತೇನ್ರಿ? ನಿಮ್ಮ ದ್ವಿಚಕ್ರ ವಾಹನಗಳನ್ನು ಹೆಲ್ಮೆಟ್ ಇಂದ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೇ ದ್ವಿಚಕ್ರ ವಾಹನ ಹೆಸರು ಓಡಿಸ್ತಾ ಇದ್ದಾರೆ ಅವ್ರಿಗೂ ಹೇಳಿ. ಮತ್ತೆ ನಿಮ್ಮ ಗಾಡಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಸುಸ್ಥಿತಿಗೆ ಬಿಡಿ. ಎಲ್ಲ ದಾಖಲಾತಿಗಳನ್ನು ನಮ್ಮ ಇನ್ಶೂರೆನ್ಸ್ ಹಾಕ್ಬೋದು, FC ಹಾಕ್ಬೋದು. ಯಾವುದೇ ನಿಮ್ಮ ಮನೆಯಲ್ಲಿ ವಾಹನ ಇದ್ರೆ ಅದರ ಒಂದು ದಾಖಲಾತಿಗಳನ್ನು ಸುಸ್ಥಿತಿಗೆ ಬಿಡಿ. ದಯವಿಟ್ಟು ಇದು ಏನೋ ರೇಷ್ಮೆ ಗೂಡು ವಹಿವಾಟುಗಳನ್ನು ಮಾಡಕ್ಕೆ, ಬೆಳ್ಳಿಗೂಡು ವಹಿವಾಟನ್ನು ಮಾಡಕ್ಕೆ ಹೋಗಬೇಡಿ. ಮತ್ತೆ ಅವರ ಅಂಗಡಿಗಳು ಸಹ ಬಾಡಿಗೆ ತರಬೇಕಾರ ಅವರೇ ವ್ಯಾಪಾರ ಮಾಡಬೇಕು. ನೀವು ಅದು ಕಡ್ಡ ನಿಂತ್ಕೊಂಡ್ರೆ ಅವ್ರು ಏನು ವ್ಯಾಪಾರ ಮಾಡೋಕ್ಕಾಗುತ್ತೆ? ಅವ್ರಿಗೂ ಹೆಚ್ಚು ಮಕ್ಕಳಿದ್ದಾರೆ, ಅವ್ರಿಗೂ ತಿಂಗಳು ಬಂದ್ರೆ ಸುಮ್ಮನೆ ಬೇರೆಯವ್ರ ತೊಂದರೆ ಆಗಬಾರ್ದು. ಯಾಕಂತಂದ್ರೆ ಪ್ರಾಣ ಅನ್ನೋದು ಅತ್ಯಮೂಲ್ಯವಾದಂತ ಇದು. ಅದು ಹೋದ್ರೆ ಮತ್ತೆ ನೀವು ಏನು ಮಾಡೋಕ್ಕಾಗುತ್ತೆ? ಅದು ಆಗೋದೇ ಆಕಸ್ಮಿಕವಾಗಿ ಬೇಜಾರಾಗಿ ಕೈ ಕಾಲಿಗೆ ಏಟು ಬಿದ್ದರೆ ಏನೋ ಒಂದು ಇವತ್ತಿನ ನಾಳೆ ಮೇಲಾಗುತ್ತೆ. ಅದೇ ನಿಮ್ಮ ತಲೆಗೆ ಏಟು ಬಿದ್ದರೆ ನಿಮ್ಮ ಪ್ರಾಣನೇ ಹೋಗುವಂಥ ಸಂದರ್ಭ ಇರಬಹುದು. ಅದರಿಂದಾನು ದಯವಿಟ್ಟು ಹೆಲ್ಮೆಟ್ ಕಡ್ಡಾಯ ಮಾಡಿ. ಹೆಲ್ಮೆಟ್ ಹಾಕಿರೋ ಗಾಡಿಗೆ ಯಾರೂ ಓಡ್ಸಕ್ಕೆ ಹೋಗ್ಬೇಡಿ. ಮುಂದೆ ನಾವು ಕಡ್ಡಾಯವಾಗಿ ನಾವು ದಂಡವನ್ನು ಹಾಕ್ತೀವಿ. ನೀವು ನಮ್ಗೆ ಯಾಕೆ ಬೇಕಾಗಿಲ್ಲ. ನೀವು ಹೆಲ್ಮೆಟ್ ಹಾಕಿದ್ರೆ ದಯವಿಟ್ಟು ನಾವು ಗಾಡಿ ಸಹ ನಿಲ್ಸೋದಿಲ್ಲ. ಹೆಲ್ಮೆಟ್ ಹಾಕಿ ಗಾಡಿ ಪ್ರಯಾಣ ನಡೆಸಿ. ನಗರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಈ ದಿನ ಶಿಡ್ಲಘಟ್ಟ ನಗರದ ಮಹಾಜನಕ್ಕೆ ತಿಳಿಪಡಿಸುವುದೇನೆಂದರೆ, ಈ ಹೆಲ್ಮೆಟ್ ಕಡ್ಡಾಯಗೊಳಿಸಿರೋದ್ರಿಂದ ದಯವಿಟ್ಟು ಹೆಲ್ಮೆಟ್ ಹಾಕಿ ನಿಮ್ಮ ದ್ವಿಚಕ್ರ ವಾಹನಗಳನ್ನು ಚಲಾವಣೆ ಮಾಡಿ. ನಿಮ್ಮ ದ್ವಿಚಕ್ರ ವಾಹನ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ತಿರಸ್ಕರಿಸಬೇಡಿ, ಉದಾಸೀನ ಮಾಡಬೇಡಿ. ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ. ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಲೇಬೇಕು. ದಯವಿಟ್ಟು ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಹಾಕ್ತೀರ ಗಾಡಿ ಚಲಾವಣೆ ಮಾಡಲೇಬಾರ್ದು. ಮತ್ತೆ ನಾವು ದಂಡ ಇದೆ, 500 ರೂಪಾಯಿ ದಂಡ ಆಗ್ತಾ ಇದ್ದಾರೆ. ಈಗ ದಯವಿಟ್ಟು ಈಗಿನಿಂದಾನೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದೆ ಶಿಡ್ಲಘಟ್ಟ ನಗರದಲ್ಲಿ. ದಯವಿಟ್ಟು ನೀವು ಹೆಲ್ಮೆಟ್ ಅನ್ನು ಕಡ್ಡಾಯ ಹಾಕಿ. ಸುರಕ್ಷಿತವಾಗಿರ್ಲಿ, ಹೆಲ್ಮೆಟ್ ಹಾಕಿ. ನಿಮ್ಮ ಮಕ್ಕಳು ಭವಿಷ್ಯತ್ತು ಸುರಕ್ಷಿತವಾಗಿರ್ಲಿ, ಹೆಲ್ಮೆಟ್ ಹಾಕಿ. ನಿಮ್ಮ ಕುಟುಂಬನ ಸುರಕ್ಷಿತವಾಗಿರ್ಲಿ. ದಯವಿಟ್ಟು ಹೆಲ್ಮೆಟ್ ಕಡ್ಡಾಯ ಆಗಿದೆ. ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇದ್ದಿದ್ದರೆ ಗಾಡಿ ಚಲಾವಣೆ ಮಾಡಿದ್ರೆ ನಾವೇನ್ ಮಾಡ್ತೀರಿ, ಒಂದು 10ವರೆಗೂ ನೋಡಿ, ಇನ್ನೊಂದು 10ಕ್ಕೆ ನಾವು ದಂಡವನ್ನು ವಿಧಿಸುತ್ತೇವೆ. ಆಗ ನೀವು ಹೇಳ್ಬೋದು, ನಮ್ಗೆ ಅರಿವಿಲ್ಲ ಅಂತೇಳಿ. ಈಗ ನಾವು ಅರಿವಿನ ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೀರಿ. ದಯವಿಟ್ಟು ನೀವು ನಿಮ್ಮ ಪ್ರಾಣದ ಸುರಕ್ಷತೆಗೆ, ನಿಮ್ಮ ಕುಟುಂಬದ ಸುರಕ್ಷತೆಗೆ ಹಾಗೂ ಸಮಾಜದ ಸುರಕ್ಷತೆಗೋಸ್ಕರ ದಯವಿಟ್ಟು ನೀವು ಒಂದು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಲೇಬೇಕು. ಹೆಲ್ಮೆಟ್ ಹಾಕ್ತಿರ ಗಾಡಿ ಓಡಿಸಿದ್ರೆ ನಾವು ದಂಡವನ್ನು ಹಾಕುತ್ತೇವೆ.